ಬರ್ತ್ಡೇ ದಿನ ಕೆಲವರು ಲೀವ್ ತಗೊಳ್ತಾರೆ, ಸೆಲೆಬ್ರೇಟ್ ಮಾಡಲು ಅಲ್ಲ, ಯಾರಿಗೂ ಗೊತ್ತಾಗಬಾರ್ದು ಅಂತ. ಬೆಳಿಗ್ಗೆ 8 ಗಂಟೆಗೆ ಫೋನ್ ಸ್ಕ್ರೀನ್ ಮೇಲೆ ನೋಟಿಫಿಕೇಷನ್, ವಾಟ್ಸಪ್ಪಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಲಿಂಕ್ಡ್ಇನ್ ಪೇಜಲ್ಲಿ, ವಾಲ್ಮೀರಾ ಸ್ಟೋರೀಸ್, ಯೂಟ್ಯೂಬ್ ಪೇಜಲ್ಲಿ ಎಲ್ಲ ಕಡೆ ವಿಶಸ್. ಆದರೆ ಅವನು ಆಫೀಸ್ ಗ್ರೂಪ್ನಲ್ಲಿ ಒಂದೇ ಮೆಸೇಜ್ ಹಾಕ್ದ, ಐ ಆಮ್ ಆನ್ ಲೀವ್ ಟುಡೇ. ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ ಅವನು ಲೀವ್ ತೊಗೊಂಡಿದ್ದು ಸೆಲೆಬ್ರೇಷನ್ಗೆ ಅಲ್ಲ. ಒಂದು ದಿನ ಯಾರನ್ನು ಇಂಪ್ರೆಸ್ ಮಾಡಿದೆ, ಫೇಕ್ ಸ್ಮೈಲ್ ಕೊಡದೆ, ಹ್ಯಾಪಿ ಬರ್ತ್ಡೇ ಪಾರ್ಟಿ ಯಾವಾಗ ಅನ್ನೋ ಕ್ವಶನ್ ಕೇಳಿದೆ, ಸುಮ್ಮನೆ ತನ್ನ ಜೊತೆ ತಾನೇ ಇರೋಕೆ. ಕೇಕ್ ಇರಲಿಲ್ಲ, ಪಾರ್ಟಿ ಇರಲಿಲ್ಲ, ಎಕ್ಸ್ಪೆನ್ಸಿವ್ ಡಿನ್ನರ್ ಇರಲಿಲ್ಲ. ಸಂಜೆ ಒಂದು ಟೀ ಶಾಪ್ನಲ್ಲಿ 20 ರೂಪಾಯಿ ಚಾಯ್ ಕುಡಿದು ಆಕಾಶ ನೋಡ್ತಾ ಒಂದು ಸ್ಮೈಲ್ ಮಾಡಿದ. ಯಾಕಂದರೆ ಕೆಲವೊಮ್ಮೆ ನಮ್ಮ ಬರ್ತ್ಡೇಯಲ್ಲಿ ನಮ್ಮ ಜೊತೆ ನಾವೇ ಇರೋದು ಬಿಗ್ಗೆಸ್ಟ್ ಸೆಲೆಬ್ರೇಷನ್ ಆಗಿರುತ್ತೆ. ಏಜ್ ಎಲ್ಲರಿಗೂ ಹೆಚ್ಚಾಗುತ್ತೆ, ಆದರೆ ಕೆಲವರು ಬರ್ತ್ಡೇ ಮಾತ್ರ ಅವರಿಗೆ ಅವರು ಎಷ್ಟು ಲೋನ್ಲಿ ಅನ್ನೋದನ್ನು ನೆನಪಿಸುತ್ತೆ. ನಾಟ್ ಎವ್ರಿ ಸೈಲೆಂಟ್ ಬರ್ತ್ಡೇ ಈಸ್ ಎ ಸ್ಯಾಡ್ ಒನ್, ಬಟ್ ಎವ್ರಿ ಸೈಲೆಂಟ್ ಬರ್ತ್ಡೇ ಆಸ್ ಎ ಸ್ಟೋರಿ. ನಿಮ್ಮ ಜೀವನದಲ್ಲೂ ಯಾರಿಗೂ ಹೇಳೋಕ್ಕಾಗದೇ ಇರೋವಂಥ ಕೆಲವು ಒಂದು ಬರ್ತ್ಡೇ ಇದೆಯಾ? ಹಾಗಿದ್ರೆ ವಾಲ್ಮೀರಾ ಸ್ಟೋರೀಸು ನಿಮ್ಮ ಮನಸ್ಸಿಗೆ ಭಾಷೆ. ಸಬ್ಸ್ಕ್ರೈಬ್ ಮಾಡಿ, ಏಕೆಂದರೆ ಈ ಕಥೆಗಳಲ್ಲಿ ನಮ್ಮ ಜೀವನವೇ ಮಾತಾಡುತ್ತದೆ.